ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಬೆಳಗ್ಗೆನೇ ಸ್ನಾನ ಮಾಡಿ ರೆಡಿಯಾಗಿ ಬ್ಯಾಗಿಗೆ ಬಾಕ್ಸ್ ಹಾಕ್ಕೊಂಡು ನಾಷ್ಟ ಮಾಡಿ ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಹೊರಗಡೆ ಬಂದೆ. ಹಂಗೆ ನನ್ನ ತಂಗಿಗೂ ನಮ್ಮ ಅಮ್ಮನಿಗೂ ಒಂದು ಹೇಳ್ಕೊಂಡು ಕಂಪ್ನಿ ಕಡೆ ಹೋದೆ. ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ನಾನು ಬೇಗನೆ ಹೋದೆ. ಕಂಪ್ನಿ ಕಡೆ ಹೋಗೋಷ್ಟರಲ್ಲಿ ಲೇಟ್ ಆಗಿತ್ತು. ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಆಸ್ ಯೂಶುವಲ್ ಟೈಮ್ 5:30 ಆಗಿತ್ತು. ಆಲ್ಮೋಸ್ಟ್ ಆಲ್ ಕತ್ಲಾಗಿತ್ತು. ಹಂಗೆ ಮನೆಗೆ ಬರಬೇಕಾದ್ರೆ ನಮ್ಮಮ್ಮ ಕಾಲ್ ಮಾಡಿ ಹಂಗೆ ಸಿಲಿಂಡರ್ ತಗೋಬಾ ನಂದಗುಡಿಯಿಂದ ಅಂತಂತು. ಬಟ್ ಈ ಗಾಡೀಲಿ ಒಬ್ಬನ ಕೈಯಲ್ಲಿ ಸಿಲಿಂಡರ್ ತೊಗೊಂಡು ಹೋಗೋಕ್ಕಾಗಲ್ಲ ಅಂತ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಮನೆ ಕಡೆ ಬಂದೆ. ಮನೆ ಕಡೆ ಬಂದಮೇಲೆ ಸ್ಕೂಟಿ ಹಾಕ್ಕೊಂಡೋಗಿ ಅದ್ರಲ್ಲಿ ಸಿಲಿಂಡರ್ ತೊಗೊಂಡು ಮನೆ ಕಡೆ ಬಂದೆ. ಬರೋಷ್ಟರಲ್ಲಿ ಆಲ್ಮೋಸ್ಟ್ 6:45 ಆಗಿತ್ತು. ಮನೆಗೆ ಬಂದಮೇಲೆ ರೀಸೆಂಟಾಗಿ ಕಾರ್ ತಗೋತೀವಿ ಅಂತ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಲೋನ್ ಹಾಕ್ಸೋದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗಿತ್ತು. 3 ತಿಂಗಳು ಅದನ್ನು ತೆಗಿತಾ ಇದ್ದೆ. ಬಟ್ ನನ್ನ ತಂಗಿ ಅವಳನ್ನ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ನನ್ನ ಬೈತಾ ಇದ್ಲು. ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೆಗ್ದು ಅವ್ರಿಗೆ ಕಳಿಸಿದಾದ್ಮೇಲೆ ಊಟ ತಂದು ಕೊಟ್ಲು. ನನ್ನ ತಂಗಿ ತಿನ್ನು ಅಂತ ತಿಂತಾಯಿದ್ರೆ ಬಲವಂತ ಮಾಡಿ ಇಡ್ತಾಯಿದ್ಲು ಬೇಡ ಅಂತಂದ್ರು. ಬಟ್ ನನಗೆ ಗೊತ್ತಿರಲಿಲ್ಲ ಆಗೇಂತಕ್ಕೆ ಬಲವಂತ ಮಾಡ್ತಾ ಇದ್ದಾಳೆ ಅಂತ. ಆ ಟ್ವಿಸ್ಟ್ ಈ ವಿಡಿಯೋ ಎಂಡಲ್ಲಿದೆ, ಹಂಗೆ ನೋಡ್ತಾ ಇರಿ. ಊಟ ಮಾಡಿದ್ದಾದಮೇಲೆ ಹಿಂಗೆ ಸ್ವಲ್ಪ EMI ಎಷ್ಟಾಗುತ್ತೆ ಅಂತೆಲ್ಲ ಚೆಕ್ ಮಾಡ್ತಿದ್ದೆ. ಕೊಟೇಶನ್ ಹಾಕಿ ಎಷ್ಟೆಷ್ಟು ಕಟ್ಟಬೇಕು EMI ಅಂತೆಲ್ಲ ಚೆಕ್ ಮಾಡ್ತಾಯಿದ್ದೆ. ಅದಾದಮೇಲೆ ನನ್ನ ತಂಗಿ ಬಂದಳು. ನೋಡಿ, ಇದಕ್ಕೆ ಆಗ್ಲಿಂದ ಬಲವಂತ ಮಾಡಿ ಊಟ ಕೊಡ್ತಾ ಇದ್ದಿದ್ದು. ಅದಾದಮೇಲೆ ಇಲ್ಲಿ ಬಂದು ಕುಂಡ್ರಿಸ್ಕೊಂಡ್ರು ಹೆಲ್ಪ್ ಮಾಡು ಅಂತ. ಇಲ್ಲಿ ಮಾಡ್ತಾಯಿದ್ರೆ ಒಂದು ಕಡೆ ನಿದ್ದೆ ಎಳಿತಾ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ಸಾಂಗ್ಸ್ ಕೇಳಿಕೊಂಡು ಅವ್ರು ಹೇಳಿದ ಕೆಲಸ ಕ್ಲೀನಾಗಿ ಮಾಡಿಕೊಟ್ಟೆ. ಅಲ್ಲಿ 9 ಗಂಟೆ ಕುತ್ಕೊಂಡಿದ್ದಕ್ಕೆ ಹತ್ತತ್ರ 11 ಗಂಟೆ ಆಯ್ತು ಇದೆಲ್ಲ ಮುಗಿಸೋಷ್ಟರಲ್ಲಿ. ಅದೆಲ್ಲ ಮುಗ್ದಿದ್ದಾದಮೇಲೆ ಬಂದು ನಾನು ನಂದು ಡೈಲಿ ವ್ಲಾಗ್ದು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಮಲಗೋಷ್ಟರಲ್ಲಿ 12 ಗಂಟೆ ಆಯಿತು. ನಾನು ಯಾವ ಕಾರ್ ತಗೋತಾ ಇದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂದರೆ ನನ್ನ ಫಾಲೋ ಮಾಡಿ. ಮುಂದೆ ವೀಡಿಯೋಗಳಲ್ಲಿ ಅದನ್ನು ತೋರಿಸ್ಕೊಡ್ತೀನಿ, ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.